ನೋಡಿ, ಹೆಚ್ಚುವರಿ ತಜ್ಞ ವೈದ್ಯರ ನಿಯೋಜಿಸಲು ಸಿಎಂ ಖಡಕ್ ಆದೇಶವನ್ನ ಕೊಟ್ಟಿದ್ದಾರೆ. ವೈದ್ಯಕೀಯ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ಈ ಬಗ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಂಎಲ್ಸಿ ದಿನೇಶ್ ಗೂಳಿಗೌಡ ಮನವಿಗೆ ಈಗ ಸಿಎಂ ಸಿದ್ದರಾಮಯ್ಯ ಸ್ಪಂದಿಸಿದ್ದಾರೆ. ರಾಜ್ಯದಾದ್ಯಂತ ಹೃದಯಾಘಾತ ಪ್ರಕರಣ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹಾಸನ, ಮಂಡ್ಯ, ಚಾಮರಾಜನಗರ, ಕೊಡಗಲ್ಲೂ ಕೂಡ ಕೇಸ್ ಏರಿಕೆ ಆಗ್ತಾ ಇದೆ. ಜನ ಮೈಸೂರಿನ ಜಯದೇವ ಆಸ್ಪತ್ರೆಗೆ ಹೆಚ್ಚಾಗಿ ಆಗಮಿಸ್ತಾ ಇದ್ದಾರೆ. ಇತರೆ ಜಿಲ್ಲೆಗಳಿಂದಲೂ ಕೂಡ ತಜ್ಞ ವೈದ್ಯರುಗಳನ್ನ ನಿಯೋಜಿಸೋದಕ್ಕೆ ಪತ್ರವನ್ನ ಬರೆಯಲಾಗಿತ್ತು. ಮೈಸೂರು ಜಯದೇವಕ್ಕೆ ತಜ್ಞ ವೈದ್ಯರ ನಿಯೋಜನೆಗೆ ಈಗ ಸೂಚನೆಯನ್ನ ಕೊಟ್ಟಿರೋದು. ಹೆಚ್ಚುವರಿ ತಜ್ಞ ವೈದ್ಯರನ್ನ ನಿಯೋಜಿಸೋದಕ್ಕೆ ಸಿಎಂ ಖಡಕ್ ಆಗಿ ಆದೇಶವನ್ನ ಕೊಟ್ಟಿದ್ದಾರೆ. ವೈದ್ಯಕೀಯ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ಈ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ಕಾಶ್ಯಪ್ಪನವರು. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ವಿನಯ್, ಒಂದ್ ಕಡೆ ಹೃದಯಾಘಾತದ ಸಮಸ್ಯೆಯಿಂದಾಗಿ ಸಾವನ್ನಪ್ತಾ ಇರುವಂತಹವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದು ಸರ್ಕಾರಕ್ಕೂ ಕೂಡ ತಲೆನೋವಾಗಿದೆ. ಹೀಗಾಗಿ ಒಂದ್ ಕಡೆ ತಾಂತ್ರಿಕ ಸಲಹಾ ಸಮಿತಿ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿದೆ. ಅದರಲ್ಲಿ ಇರುವಂತಹ ಮುಖ್ಯ ಅಂಶಗಳೇನು, ಅದರ ಜೊತೆಯಲ್ಲಿ ಈಗ ಆಸ್ಪತ್ರೆಗಳಲ್ಲಿ ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಾಗ್ತಾ ಇದೆ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ವಿನಯ್? ಮಧು, ಸದ್ಯಕ್ಕೆ ಸರ್ಕಾರ ಈ ಹಿಂದೆ ರಚನೆ ಮಾಡಿತ್ತು. ರಾಜ್ಯದಲ್ಲಿ ಏರಿಕೆ ಆಗ್ತಿರುವಂತಹ ಕೋವಿಡ್ ಪ್ರಕರಣಗಳ ಸಂಬಂಧಪಟ್ಟ ಹಾಗೆ ಒಂದು ವಿಸ್ತೃತವಾದ ವರದಿಯನ್ನು ಕೊಡಿ, ಏನು ಕಾರಣಗಳಾಗ್ತಾ ಇದೆ, ಏನೇನು ನಿಯಂತ್ರಣಗಳಿಗೆ ಮಾಡಬೇಕು ಅನ್ನೋಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಯದೇವ ಆಸ್ಪತ್ರೆಯ ನಿರ್ದೇಶಕ ರವೀಂದ್ರನಾಥ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಈ ಒಂದು ಸಮಿತಿಯಲ್ಲಿ ಬೇರೆ ಬೇರೆ ಎಕ್ಸ್ಪರ್ಟ್ 12 ಜನ ಎಕ್ಸ್ಪರ್ಟ್ಗಳಿದ್ರು. ನಿಮಾನ್ಸ್ನ ತಜ್ಞರು ಕೂಡ ಈ ಒಂದು ಸಮಿತಿಯಲ್ಲಿ ಇದ್ರು. ಸದ್ಯಕ್ಕೆ ಈ ಸಮಿತಿ ಕಳೆದ ಕೆಲ ದಿನಗಳಿಂದ ಕೂಡ ನಿರಂತರವಾಗಿ 250 ಹೆಚ್ಚು ಹೃದಯಾಘಾತಕ್ಕೆ ಒಳಪಟ್ಟಂತಹ 45 ವರ್ಷ ಕೆಳಗಿರುವಂತಹವರ ಮೇಲೆ ಒಂದು ಅಧ್ಯಯನವನ್ನು ಮಾಡಿದೆ. ಈ ಅಧ್ಯಯನದಲ್ಲಿ ಸದ್ಯಕ್ಕೆ ಕೆಲವೊಂದಿಷ್ಟು ಆತಂಕಕಾರಿ ಅಂಶಗಳು ಬಂದಿದೆ. ಜೊತೆಗೆ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಕೂಡ ಸರ್ಕಾರಕ್ಕೆ ರವಾನೆ ಮಾಡೋದಕ್ಕೆ ಮುಂದಾಗಿದೆ. ಈಗಾಗಲೇ ಕಂಪ್ಲೀಟ್ ಆಗಿ ವರದಿ ಕೂಡ ಸಿದ್ಧವಾಗಿದೆ. ಜೊತೆಗೆ ಸದಸ್ಯರೇನಿದ್ದಾರೆ ಇವರ ಒಂದು ಕೊನೆಯ ಹಂತದ ಅಭಿಪ್ರಾಯವನ್ನು ಕೂಡ ಪಡೆದುಕೊಳ್ಳೋದಕ್ಕೆ ನಿರ್ದೇಶಕರು ಮುಂದಾಗಿದ್ದಾರೆ. ಇವತ್ತು ಸಂಜೆಯ ವೇಳೆಗೆ ಈ ಒಂದು ವರದಿಯನ್ನ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಜೊತೆಗೆ ಸಿಎಂ ಏನು ಅವರ ಕಚೇರಿಗೂ ಕೂಡ ವರದಿಯನ್ನು ತಲುಪಿಸ್ತಾರೆ ಮತ್ತು ಆರೋಗ್ಯ ಇಲಾಖೆಯ ಕಾರ್ಯದರ್ಶಿಯವರ ಕೈಗೂ ಕೂಡ ಈ ವರದಿ ಸೇರುತ್ತೆ. ಸದ್ಯಕ್ಕೆ ವರದಿಯಲ್ಲಿ ಟಿವಿನಿಗೆ ಸಿಕ್ಕಿರುವಂತಹ ಕೆಲವೊಂದಿಷ್ಟು ಮಾಹಿತಿಗಳು, ಪ್ರಮುಖವಾಗಿ ಈ ವರದಿಯಲ್ಲಿ ಕೆಲವೊಂದಿಷ್ಟು ಹೃದಯಾಘಾತ ಕಾರಣಗಳೇನು ಅನ್ನೋ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಪ್ರಮುಖವಾಗಿ 3 ವರ್ಷಗಳ ನಂತರ ಜಗತ್ತಿನಾದ್ಯಂತ ಕೆಲವೊಂದಿಷ್ಟು ನಿದ್ರಾಹೀನತೆ, ಅತಿಯಾದ ಬೊಜ್ಜು, ಉಸಿರಾಟದ ಸಮಸ್ಯೆ, ಈ ಎಲ್ಲ ಅಂಶಗಳು ಕಾಣಾಗ್ತದೆ. ಹೀಗಾಗಿ ಹೃದಯದ ಕಾರ್ಯಕ್ಷಮತೆ ಕಡಿಮೆ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ಅಂಶಗಳ ಉಲ್ಲೇಖ ಪತ್ತೆಯಾಗಿರುವಂಥದ್ದು ಒಂದು. ಮತ್ತೊಂದು ಪ್ರಮುಖವಾಗಿ ಲೈಫ್ ಸ್ಟೈಲ್ ಆಗಿರ್ಬೋದು, ಜನರ ಜೀವನ ಮತ್ತು ತೆಗೆದುಕೊಳ್ಳುವಂತಹ ಆಹಾರ ಪದ್ಧತಿ, ಇವೆಲ್ಲವೂ ಕೂಡ ಕಾರಣ ಆಗಿದೆ ಅನ್ನೋ ಅಂಶಗಳನ್ನು ಉಲ್ಲೇಖ ಮಾಡಿ ಕೆಲವೊಂದಿಷ್ಟು ಸರ್ಕಾರಕ್ಕೆ ಸಜೆಷನ್ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಸರ್ಕಾರಕ್ಕೆ ನೀಡಿರುವಂತಹ ಸಲಹೆಗಳಲ್ಲಿ 6 ಗಂಟೆ ನಿದ್ದೆಯನ್ನು ಮಾಡಬೇಕು, ಉಪ್ಪು ಮತ್ತು ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡಬೇಕು, ಜೊತೆಗೆ ಸಾರ್ವಜನಿಕ ಪ್ರದೇಶದಲ್ಲಿ ಧೂಮಪಾನವನ್ನು ಕಡ್ಡಾಯವಾಗಿ ಬ್ಯಾನ್ ಮಾಡಬೇಕು. ಯಾಕಂದರೆ ಈಗಾಗಲೇ ಬೇರೆ ದೇಶಗಳಲ್ಲಿ ಈ ರೀತಿಯಂಥ ಒಂದು ರೂಲ್ಸ್ ಇದೆ. ಜೊತೆಗೆ 15 ವರ್ಷ ಕೆಳಪಟ್ಟಂತ ಮತ್ತು 9, 10ನೇ ತರಗತಿಯ ವಿದ್ಯಾರ್ಥಿಗಳನ್ನು ಕಡ್ಡಾಯವಾಗಿ ಹೃದಯ ಸಂಬಂಧಿ ಸಮಸ್ಯೆಗಳಾಗಿರ್ಬೋದು ಮತ್ತು ಜನರಲ್ ಚೆಕಪ್ಗೆ ಸಂಬಂಧಪಟ್ಟ ಹಾಗೆ ಶಾಲಾ ಮಕ್ಕಳನ್ನು ತಪಾಸಣೆಗೊಳಪಡಿಸಬೇಕು. ಯಾಕೆಂದರೆ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಮಸ್ಯೆಗಳು ಕಂಡು ಬರ್ತಾ ಇರೋದ್ರಿಂದ 15 ವರ್ಷ ಕೆಳಪಟ್ಟಂಥ ಮಕ್ಕಳನ್ನು ಕೂಡ ತಪಾಸಣೆ ಮಾಡಿ ಸ್ಕ್ರೀನಿಂಗನ್ನು ಮಾಡಬೇಕು. ಜೊತೆಗೆ ಕೆಲವೊಂದಿಷ್ಟು ಎಚ್ಚರಿಕೆಗಳನ್ನು ಸರ್ಕಾರ ಮಾಡಬೇಕಾಗಿರುವಂತಹ ಕೆಲವೊಂದಿಷ್ಟು ಗಮನಾರ್ಹ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ಇಷ್ಟು ದಿವಸ ನಾವು ಈ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತಹ ಮರಣೋತ್ತರ ಪರೀಕ್ಷೆಗಳು ಆಗ್ತಾ ಇರಲಿಲ್ಲ. ಹೀಗಾಗಿ ಕಾರಣ ಏನು ಆಗ್ತಾ ಇದೆ, ಅವರಿಗೆ ಏನು ಸಮಸ್ಯೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಹೀಗಾಗಿ ಇದನ್ನು ಇನ್ನು ಮುಂದೆ ಮಾನಿಟರ್ ಮಾಡಬೇಕು. ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ರಿಜಿಸ್ಟರ್ ಮೇಂಟೈನ್ ಮಾಡಬೇಕು. ಯಾರಾದರೂ ಹೃದಯ ಸಮಸ್ಯೆ ಬಂದಂಥ ಸಂದರ್ಭಗಳಲ್ಲಿ ಅವರ ಕಂಪ್ಲೀಟ್ ಆಗಿ ರಿಜಿಸ್ಟರ್ನ ಫಾಲೋ ಮಾಡಬೇಕು, ಅವರ ವರದಿಯನ್ನು ಕಾಪಾಡಿಕೊಳ್ಬೇಕು. ಮುಂದಿನ ದಿನಮಾನಗಳಲ್ಲಿ ಅದನ್ನು ರುಟೀನ್ ಆಗಿ ಫಾಲೋ ಮಾಡ್ತಾ ಹೋಗಬೇಕು ಅನ್ನೋಂಥದ್ದನ್ನು ಕೂಡ ಸಲಹೆಗಳನ್ನು ಕೊಟ್ಟಿದೆ. ಹೀಗಾಗಿ ಸರ್ಕಾರದ ಮುಂದೆ ಒಂದಿಷ್ಟು ಕೆಲವು ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿದೆ. ಆಹಾರ ಪದ್ಧತಿಗಳ ಬದಲಾಯಿಸುವ ನಿಟ್ಟಿನಲ್ಲಿ ಸೇರಿದಂತೆ ಜೊತೆಗೆ ಸರ್ಕಾರ ಕೈಗೊಳ್ಳಬೇಕಾಗಿರುವಂತಹ ಜಾಗೃತಿ ಕಾರ್ಯಕ್ರಮಗಳ ಬಗ್ಗೆ ಮತ್ತು ಮಕ್ಕಳ ಸ್ಕ್ರೀನಿಂಗ್ ಟೈಮನ್ನು ಕೂಡ ಕಡಿಮೆ ಮಾಡಬೇಕು ಅನ್ನೋ ಅಂಶವನ್ನು ಕೂಡ ಈ ಒಂದು ವರದಿಯಲ್ಲಿ ಸೇರಿಸಿದ್ದಾರೆ. ಹೀಗಾಗಿ ಸಾಕಷ್ಟು ಅಂಶಗಳು ಸೇರಿಕೊಂಡಿದೆ. ಇದರಲ್ಲಿ ಪ್ರಮುಖವಾಗಿ ಆರೋಗ್ಯ ಮತ್ತು ಶಿಕ್ಷಣ ಇಲಾಖೆ ಕೂಡ ಭಾಗಿಯಾಗಬೇಕಾದಂಥ ಸಾಧ್ಯತೆಗಳಿದೆ. ಯಾಕೆಂದರೆ ಆ ರೀತಿ ಕೇಂದ್ರೀಕೃತವಾದಂಥ ವರದಿಯನ್ನು ಸರ್ಕಾರ ಮುಂದಿಟ್ಟಿದೆ. ಮತ್ತೊಂದು ಕಡೆ ಮೈಸೂರಿನ ವಿಚಾರಕ್ಕೆ ಗಮನಪಟ್ಟ ಹಾಗೆ ಯಾವಾಗ ಈ ಹಾಸನದ ಪ್ರಕರಣಗಳು ಏರಿಕೆ ಆಗ್ತಾ ಇದೆ ಬೆನ್ನಲ್ಲೇ ಹಾಸನ, ಮೈಸೂರು, ಬೆಂಗಳೂರು, ಕೋಲಾರ ಸೇರಿದಂತೆ ಸುತ್ತಮುತ್ತ ಜಯದೇವ ಆಸ್ಪತ್ರೆಗಳ ಜಯದೇವ ಆಸ್ಪತ್ರೆಗಳಿಗೆ OPD ಸೆಕ್ಷನ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೆಚ್ಚುವರಿ ಸಿಬ್ಬಂದಿ ನೇಮಕ ಮಾಡಿಕೊಳ್ಳೋದಕ್ಕೂ ಕೂಡ ಸೂಚನೆ ಕೊಟ್ಟಿರುವಂತದ್ದು. ಮಧು. ಓಕೆ ವಿನಯ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.